ಎಲ್ಲ ಆತ್ಮೀಯರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ರಾಮಮೂರ್ತಿ ಮಾತಾಡ್ತಾ ಇರೋದು. ನಿನ್ನೆ ನನ್ನ ಮೇಲೆ ಒಂದು ಅಪಪ್ರಚಾರ ಮತ್ತೆ ಹೇಗೇನು ಶಾಸಕರ ಮೇಲೆ ನನ್ನ ಆತ್ಮೀಯರು ಅತೃಪ್ತ ಆತ್ಮಗಳೇನವೆ ಮತ್ತೆ ಯಾವ್ದೋ ಒಂದು ಅಪಪ್ರಚಾರ ಮಾಡಿ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಮೆಸೇಜ್ ಹಾಕಿದೀವಿ ಅಂತ ಅನ್ಬಿಟ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ಓಡಿಸ್ತಾ ಇದ್ದೀರಾ. ಯಾರು ಮೆಸೇಜ್ ಹಾಕಿದ್ದಾರೆ ಅವರು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನ್ ಮೆಸೇಜ್ ಹಾಕಿದ್ರು ಕೂಡ ಅವರು ಒಂದು ಕಂಪ್ಲೇಂಟ್ ನನ್ನ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರು ಯಾರು ಅಂತ ನಮಗೆ ಗೊತ್ತಿದ್ದಲೆ, ನಾವ್ಯಾರು ಅಂತ ಅವ್ರಿಗೆ ಗೊತ್ತಿದ್ದಲೆ ನೀವೇ ಒಂದು ಇನ್ಸ್ಟಾಗ್ರಾಮ್ ನ ಕ್ರಿಯೇಟ್ ಮಾಡ್ಕೊಂಡು ಫೇಕ್ ಮಾಡ್ಕೊಂಡು ಮಾಡ್ತಾ ಇರೋದು. ಮತ್ತೆ ಫೇಸ್ಬುಕ್ ಅಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಕಳೆದ 3-4 ತಿಂಗಳು ತಾವೇನ್ ಮಾಡಿದೀರಾ ಇದು ಕೂಡ ನಾವು ಕಂಪ್ಲೇಂಟ್ ಅನ್ನ ನಾವು ಮಾಡಿದೀವಿ. ಯಾವುದೇ ಒಂದು ಸೋಲು ಗೆಲುವು ಮಧ್ಯದಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು. ಮತ್ತೆ ತಪ್ಪಿದ್ರೆ ಪ್ರತಿಭಟನೆ ಮಾಡೋದು ಸಹಜ. ಅದು ಬಿಟ್ಟು ಕೀಳು ಮಟ್ಟದ ಒಂದು ರಾಜಕೀಯ ಮಾಡ್ಕೊಂಡು ನಿಮ್ಮ ಮನಸ್ಸು ಸಂತೋಷಕ್ಕೆ, ವಿಕೃತ ಸಂತೋಷಕ್ಕೆ ನೀವು ಈ ತರ ಮಾಡ್ತಾ ಇರೋದು ನಾವೇನು ಜಗ್ಗಲ್ಲ. ಯಾವುದೇ ಕಾರಣ ಕಾನೂನು ಕ್ರಮ ತಗೊಂತೀವಿ. ಇವಾಗಲೇ ಯಾರ್ಯಾರು ನನ್ನ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ಇವತ್ತು ನಾನು ಕೂಡ ಒಂದು ಕಂಪ್ಲೇಂಟ್ ಅನ್ನ ಒಂದು FIR ಕೂಡ ಮಾಡಿದೀವಿ. ಈಗ ಪೊಲೀಸ್ನವರು ತನಿಖೆ ಮಾಡಕ್ ಕೂಡ ಹೇಳಿದ್ವಿ, ಮುಕ್ತವಾಗಿ ತನಿಖೆ ಮಾಡಿ ಅಂತ ಹೇಳಿದೀವಿ. ಯಾರ್ಯಾರು ಈ ತರ ಒಂದು ಫೇಕ್ ಒಂದು ID ಕ್ರಿಯೇಟ್ ಮಾಡ್ಕೊಂಡು ಬೇರೆ ಬೇರೆ ಈ ತರ ಮೆಸೇಜ್ ಬಂದಿದ್ದಾರೆ, ಮೆಸೇಜ್ ಆಗ್ತಾ ಇದ್ದಾರೆ, ಗುಡ್ ಮಾರ್ನಿಂಗ್ ಆಗ್ತಾರೆ, ಗುಡ್ ಈವ್ನಿಂಗ್ ಆಗ್ತಾರೆ ಅಂದ್ರೆ ಏನಾರು ಆಗ್ತಾ ಇದೆ ತಾವ್ ಆಗ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿ ಕೂಡ ಹೆಣ್ಮಕ್ಳಿದ್ದಾರೆ, ನಿಮ್ಮ ಅಕ್ಕ ತಂಗಿರು ಹೆಣ್ಮಕ್ಳಿದ್ದಾರೆ, ನನಗೂ ಕೂಡ ಮಕ್ಳಿದ್ದಾರೆ. ದಯಮಾಡಿ ರಾಜಕೀಯದಲ್ಲಿ ಡೈರೆಕ್ಟ್ ಫೈಟ್ ಮಾಡಿ ನಾವು ರೆಡಿ ಇದೀವಿ ನಾವು. ಅದು ಬಿಟ್ಟು ಈ ತರ ಹೆಣ್ಮಕ್ಳುಗಳನ್ನ ಬಳಸಿ ಕೀಳು ಮಟ್ಟದಲ್ಲಿ ನೀವು ಮಾಡುತ್ತಾರೆ ಅಂತ ನಾವಂತೂ ಅನ್ಕೊಂಡಿರಲಿಲ್ಲ. ಇದ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಕೂಡ ಮಾಡ್ತೀವಿ. ಯಾರ್ಯಾರು ಈ ತರ ನೀವು ಫಾರ್ವರ್ಡ್ ಮಾಡಿದೀರಾ, ಯಾರ್ಯಾರು ಈ ತರ ನೀವು ಏನ್ ಹಾಕಿದಿರಲ್ಲ, ನೀವು ಕಾಂಗ್ರೆಸ್ ಜಯನಗರ ಕಾಂಗ್ರೆಸ್ ಕಮಿಟಿ ಅಂತ ಹಾಕಿದಿರಲ್ಲ, ಎಲ್ಲರ ಮೇಲೆ ಕೂಡ ನಾನು ಇವತ್ತು FIR ಮಾಡಿಸ್ತಾ ಇದ್ದೀನಿ. ಮಾನಷ್ಟ ಮೊಕದ್ದಮೆ ಕೂಡ ಆಗ್ತಾ ಇದೀವಿ. ಕೋರ್ಟ್ ಅಲ್ಲಿ ವಿಚಾರಣೆಯನ್ನ ಮಾಡ ಎಲ್ಲ ತೃಪ್ತ ಆತ್ಮಗಳು ಇನ್ನು ಮುಂದೆ ಬುದ್ಧಿ ಕಲ್ತ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆ ದೃಷ್ಟಿಯಿಂದ ಇವತ್ತು ಎಲ್ಲ ನಾಗರಿಕರು ಪ್ರಾಮಾಣಿಕವಾಗಿ ಇದನ್ನು ನೋಡ್ಬೇಕು. ರಾಮಮೂರ್ತಿ ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾರೆ. ರಾಮಮೂರ್ತಿ ಅವರು ಕಸ ತೆಗಿತಿಲ್ಲ, ಶಾಸಕರು ಕಾಣೆ ಆಗ್ಬಿಟ್ಟಿದ್ದಾರೆ. ಕೆಲವು ತಿಂಗಳಿಂದ ಫೇಸ್ಬುಕ್ ಅಲ್ಲಿ ಬೇರೆ ಬೇರೆ ತರ ಸುದ್ದಿಗಳಾಡುವಂತದ್ದು. ನಂದೇ ಫೇಸ್ಬುಕ್ ಐಡಿಯನ್ನ ಹ್ಯಾಕ್ ಮಾಡಿದ್ವಿ. ಬೇರೆ ಬೇರೆ ಸಂಘಟನೆಗಳಿಗೆ, ದಲಿತ ಸಂಘಟನೆಗಳಿಗೆ ನನ್ನ ವಿರುದ್ಧವಾಗಿ ಅಲ್ಲಿ ಮೆಸೇಜ್ ಹಾಕುವಂತದ್ದು. ಇದು ದಯಮಾಡಿ ನಿಮ್ಮ ಇದು ವ್ಯಕ್ತಿತ್ವಕ್ಕೆ ಶೋಭೆ ತರದಲ್ಲ. ಕಾನೂನು ರೀತಿಯಲ್ಲಿ ಫೈಟ್ ಮಾಡಿ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅದಕ್ಕೆ ನಾವು ರೆಡಿ ಇದೀವಿ. ಇವತ್ತು ನಿಮ್ಮ ಲೆವೆಲ್ ಯಾವ ತರ ಅಂತ ಇವತ್ತು ನಮಗೆ ಗೊತ್ತಾಗ್ತಿದೆ. ಯಾರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಮಮೂರ್ತಿ ಮೇಲೆ, ಅವ್ರನ್ನ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿಸಿ. ಅದು ಬಿಟ್ಟು ಯಾವುದೋ ಮೆಸೇಜ್ ನ ಯಾವುದೋ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಮಾಡೋದಿವ ನಿಮ್ಮ ಯೋಗ್ಯತೆ ಇದೆ. ಇಷ್ಟೆಲ್ಲ ದಯಮಾಡಿ ನೀವೆಲ್ಲರೂ ಕೂಡ ಕೋರ್ಟ್ ಮೆಟ್ಲತ್ತಿ ಅಂತ ನಾನು ಕೇಳ್ತೀನಿ.